ಒಂದು ಮಾತು ಮಧ್ಯದಲ್ಲಿ ಹೇಳಿದ್ರು, ನಾವು ಅರ್ಧ ಈ ಕಡೆ ಅಂತ. ನೋಡಿ, ನಮ್ಮ ಅಪ್ಪಂಗೆ ಕರ್ನಾಟಕದೆಲ್ಲ ಹೋಗಿ ಹೋಗಿ ಇಲ್ಲಿ ಹುಡುಗಿನ ಇಷ್ಟ ಆಗಿದೆ. ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಖುಷಿಯಾಗೋದೇನಕ್ಕಂದ್ರೆ, ಒಂದು ನನಗೆ ಈ ಊರ ಬಗ್ಗೆ, ಈ ನಾಡಿನ ಬಗ್ಗೆ ಗೊತ್ತಿರೋದು, ತುಳು ಜನಗಳ ಬಗ್ಗೆ ಗೊತ್ತಿರೋದೇನೆಂದರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು ಅಂತ. ಸೊ ಬಹಳ ಈಸಿಯಾಗಿ ತಾವು ಯಾರು ಇಷ್ಟಪಡೋಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗವನ್ನು ಕೊಟ್ಟಿದ್ದೀರ ಅಂದರೆ, ತಾವೇನು ಆ ಒಂದು ನನಗೆ ಕೂತ್ಕೊಳ್ಳೋಕ್ಕೆ ಹಾಕಂತ ಒಂದು ಪೀಠ ಇರ್ಬೋದು, ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಕ್ಕೆ ನನಗೆ ಅದ್ಯಾವುದು ಹೇಳಿ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅನ್ಕೊಂಬೇಡಿ. ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನಿಸುತ್ತೆ ನನಗೆ. ಅದು ಬೇಡಿ, ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ, ಇಲ್ಲಿ ನಡೀತಾ ಇರುವಂಥ ಬಹಳ ಒಳ್ಳೆಯ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ, ನೀವು ನಮ್ಮಲ್ಲಿಟ್ಟಿರೋ ಪ್ರೀತಿಗಾಗಿ ಅಷ್ಟೇ, ಬೇರೆ ಏನಿಲ್ಲ. ಇದ್ರ ಮೇಲೆ ನನ್ನ ತಾಯಿ ತುಂಬ ಚೆನ್ನಾಗಿ ತುಳು ಮಾತಾಡ್ತಾರೆ. ಒಂದು ದಿವಸ ಅವ್ರನ್ನ ಕಳಿಸ್ಕೊಡ್ತೀನಿ, ನೀವು ಕೇಳಿ. ನಾನೇ ಮಾತಾಡ್ತಾ ಇದ್ದೀನಿ ಅನ್ಕೊಂಡು ನನಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ. ಎಂಚಿನ ಮಾಡಿದ್ರೆ ಒಂದು ಸಾಂಡ ಇಷ್ಟು ಹೇಳ್ಕೊಟ್ಟಿಲ್ಲ. ಯಾಕಂದರೆ ಬಂದವರಿಗೆ, ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರ ಇವರು ಹೇಳ್ಕೊಟ್ಟಿದ್ರು. ಇನ್ನು ಸುಮಾರು ಒಂದು 22 ವರ್ಷದ ಸ್ನೇಹಿತರು ನನಗೆ ಪ್ರವೀಣ್ ಶೆಟ್ಟರು. ಅವ್ರು ಸಿಕ್ಕಾಗೆಲ್ಲ ನನಗೆ ದುಬೈಗೆ ಸಿಕ್ಕಾಗ ಸೊ ನಮಗೆ ತುಳು ಹೇಳಿಕೊಟ್ಟಿಲ್ಲ ಅವರು. ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಮಂಗಳೂರಿನ ಬಂದು ಹೋಗ್ತಾ ಇದ್ವಿ. ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವರು ತುಂಬ ಜನ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಖುಷಿಯಾಗೋದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನು ಬಂದಾಗೆಲ್ಲ ಒಂದು ಮಂಗಳೂರು, ಮ್ಯಾಂಗ್ಳೂರು, ಉಡುಪಿ, ತುಳು ಚಿತ್ರರಂಗ ಅಂತ ಕೇಳ್ಕೊಳ್ತಾ ಇದ್ವಿ. ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲರೂ ನಮ್ಮ ಅಂತ ಹೇಳ್ತಾರೆ. ನಿಮ್ಮಗಳಿಗೆ, ನಿಮ್ಮ ಕಲೆಗೆ ನಾನು ಇಲ್ಲಿ ನಿಂತ್ಕೊಂಡು ಅಭಿನಂದಿಸ್ತೀನಿ. ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಇಬ್ಬರು ಲಾಸ್ಟಲ್ಲಿ ಬಂದರು, ತಿರುಗಿದ್ರು. ಶೆಟ್ರೆ, ನಾವೆಲ್ಲ 2 ರೌಂಡ್ ಹತ್ರ ನೋಡಿದ್ರೆ ಇಲ್ಲದೇ ಇಲ್ಲ ಲೈಫಲ್ಲಿ ಅಲ್ಲ. ಅದು ಗೊತ್ತಿಲ್ಲ, ಅದು ಯಾವ ಥರದ್ದು. ಸೊ ಆ ಥರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು. ಅದನ್ನು ಓಪನ್ ಆಗಿ ಹೇಳ್ತೀನಿ ನಾನು. ಅಷ್ಟು ಸುತ್ತಮುತ್ತಲೂ ಬ್ಯಾಲೆನ್ಸ್ ಆಗಿದ್ರಲ್ಲ ಶೆಟ್ರೆ, ನೀವು 2 ಗ್ಲಾಸಲ್ಲಿ ಬಿದ್ದೋಗ್ತೀರ. ಕಲೆ ಅನ್ನೋದು ಏನಿದೆ, ನಾವು ನಮ್ಮಲ್ಲಿ ಏನಿದೆ, ನಾವು ಚಿತ್ರರಂಗದಲ್ಲಿ ಇರ್ಬೇಕಾದ್ರೆ ಅಭಿನಯ ಚಕ್ರವರ್ತಿ ಅಂತ ಕರಿತೀನಿ, ಭಾಷೆ ಕರಿತೀನಿ. ಬಟ್ ಒಂದು ಮಾತು ಸತ್ಯ ಹೇಳ್ತೀನಿ, ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಪ್ರತಿಯೊಂದು ಕಡೆ ಹೋದಾಗಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು. ಆ ಕಲೆ ಮುಂದೆ ನಾವು ಅದೃಷ್ಟಶಾಲಿಗಳು, ನಮಗೊಂದು ಸ್ಥಾನ ಸಿಕ್ತು ಚಿತ್ರರಂಗದಲ್ಲಿ, ಒಂದೇನೋ ಹೆಸರು ಮಾಡಿದ್ವಿ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಕಲಾವಿದರ ಮುಂದೆ ನಾವು ಬಹಳ ಚಿಕ್ಕವರು. ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ. ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಈಗ ಅಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಪುಸ್ತಕ ನೋಡ್ತಾ ಇದ್ದೆ.